ಹೇಳ್ಬೇಕಾದ್ರೆ ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗ ಎಂಬ ತಾಲೂಕಿನಾಗ ಏನಂತಾರಂದ್ರೆ ಸಂಗೊಳ್ಳಿ ಗ್ರಾಮಕ್ಕೆ ಬಂದೀವಿ. ಆ್ಯಕ್ಚುಲಿ ನೋಡ್ರಿ ಇಲ್ಲೆಲ್ಲ ಫುಲ್ಲು ರಾಯಣ್ಣ ಅವ್ರದ್ದು ಫುಲ್ ಶೌರ್ಯಭೂಮಿ ಅಂತ ಐತಿ. ಇದ್ರಾಗ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇದರೆಲ್ಲ ಫುಲ್ ಅವರು ಚರಿತ್ರೆ ಐತೆ, ಹುಟ್ಟಿ ಹಿಡ್ಕೊಂಡು ಪೂರ ಅವರು ಏನೇನು ಐತೆ ಎಂಬ ಪೂರ ಹಿಸ್ಟ್ರಿ ಐತಿ. ನೋಡ್ರಿ ಇಲ್ಲಿ ಹೆಂಗೈತಿ ಅಂತ. ವೀರಪ್ಪ ದೇಸಾಯಿ ಅವರ ಅರಮನೆ ಅಂತ ಹೆಂಗೈತಿ ಅಂತ ನೋಡ್ರಿ ಒಳಗೆ. ಆ್ಯಕ್ಚುಲಿ ಹೇಳ್ಬೇಕಾದ್ರು ದೇಸಾಯಿ ಸಾಹೇಬ್ರದವ್ರದ್ದು ಅರಮನೆ, ವೀರಪ್ಪ ದೇಸಾಯಿ ಸಾಹೇಬ್ರ ಅರಮನೆ ನೋಡ್ರಿ ಹಳೆ ಪುರಾತನ ಅಂತ ಐತಿ. ಆ್ಯಕ್ಚುಲಿ ನೋಡ್ರಿ ವೀರಪ್ಪ ದೇಸಾಯಿ ಅವರ ಏನಂತಾರೆ ಸಂಗೊಳ್ಳಿ ರಾಯಣ್ಣ ಅವರಿಗೆ ಏನಂತಾರೆ ಇಲ್ಲಿಂದು ಸರ್ಕಾರ ಏನಂತರ ಯುದ್ಧ ಆಡೋ ಟೈಮಲ್ಲಿ ವಿಚಾರಗಳನ್ನು ಕೊಡುವ ಸಂದೇಶ ನೋಡ್ರಿ ಹೆಂಗೈತಿ. ನೋಡ್ರಿ ಫುಲ್ಲು ಏನು ರಿಯಲ್ ಥರ ಮಾಡಿದಾರೆಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಕುರಿದೊಡ್ಡಿ ಅಂತಾರಲ್ಲ, ಕುರಿದೊಡ್ಡಿ ಇದೆ ನೋಡ್ರಿ, ಎರಡು ಬಾರಿ ಐತಿ. ಆ್ಯಕ್ಚುಲಿ ನೋಡ್ರಿ ರಾಯಣ್ಣವ್ರವರು ಕುಲ ವಂಶದವ್ರು, ಅದಕ್ಕೆ ಕುರಿಗಳಿದ್ದೀವಿ ನೋಡ್ರಿ. ಆಗಿಂದ ಅವರು ಎಲ್ಲ ಆಲ್ಮೋಸ್ಟ್ ಜನ ಏನು ಮಾಡ್ತಾಯಿದ್ರು ಅಂದ್ರೆ ಕುರಿಯನ್ನು ಸಾಕಾಣಿಕೆ ಭಾಳ ಮಾಡ್ತಿದ್ರು ಆಗಿನ ಜನಗಳು. ಈಗ ನೋಡ್ರಿ ಇತ್ತೀಚೆಗೆ ಕುರಿಗಳನ್ನೇ ಇಲ್ಲ, ಕಮ್ಮಿ ಆಗೈತಿ. ಅಪ್ಪ ಅಂತಾರಲ್ಲ, ಭರ್ಮಪ್ಪ ಹುಲಿ ಜೊತೆ ಇದ್ದಾಡೋದೈತೆ ನೋಡ್ರಿ. ಇದು ದೃಶ್ಯ ಹೆಂಗೈತಿ ನೋಡ್ರಿ. ಅವ್ರ ತಂದೆಯವರು ಭರ್ಮಪ್ಪ ಅವರು ಆ್ಯಕ್ಚುಲಿ ಹುಲಿ ಜೊತೆ ಇದ್ದಾಡಿ ಹುಲಿನ ಏನಂತಾರೆ ಸಾಯಿಸಿದಾಗ ಈ ರಾಜಕೀಯದ ಏನಂತಾರೆ ಜನ ಮೆಚ್ಚುಗೆಯನ್ನು ಕೊಟ್ಟಿದ್ರಂತ. ಈಗಿನ ಕಾಲದಾಗ ಕುಸ್ತಿ ಎಂಬುದು ಭಾಳ ಫೇಮಸ್ ಇತ್ತು ನೋಡ್ರಿ. ಅವಾಗಿನ ರಾಯಣ್ಣವ್ರ ಕಾಲ ಕೂಡ ಕುಸ್ತಿ ಎಂಬುದು ಭಾಳ ಇತ್ತಂತ. ಅದಕ್ಕೆ ಆ್ಯಕ್ಚುಲಿ ನೋಡ್ರಿ ಅವಾಗೆಲ್ಲ ಫುಲ್ ಪೈಲ್ವಾನ್ಗಿರಿ ಅಂತಿರಲ್ಲ, ಅದಕ್ಕೆ ಭಾಳ ಹಿಂದಕ್ಕಿನ ಕಾಲ ಮಂದಿ ಭಾಳ ಪೈಲ್ವಾನ್ ಆಗೋಕ್ಕೆ ಭಾಳ ಆಸಕ್ತಿ ಇತ್ತು. ಆ್ಯಕ್ಚುಲಿ ಇದು ರಾಯಣ್ಣವರು ಕುಸ್ತಿಯಲ್ಲಿ ಗೆದ್ದಿದ್ದ ದೃಶ್ಯ. ಬರ್ರಿಪ್ಪ, ಸಂಗೊಳ್ಳಿ ರಾಯಣ್ಣ ಅರಮನೆ ತೋರಿಸ್ತೀವಿ. ಸಂಗೊಳ್ಳಿ ರಾಯಣ್ಣ ಹಳೆ ಕಾಲದ ಇದು ಹೆಂಗೆ ಹಳೆ ಕಾಲದ ಐತಲ್ಲ, ಇದು ಹಳೆ ಕಾಲದಲ್ಲ, ಇದು ಹೊಸದಾಗಿ ಮಾಡ್ಯಾರ. ಆದ್ರೆ ಹಳೆ ಕಾಲದಂಗೆ ಟಚ್ ಅಪ್ ಐತಿ. ಬರ್ರಿ ಈ ಕಣಗತ್ತಲ್ಲ, ಇದು ಸಂಗೊಳ್ಳಿ ರಾಯಣ್ಣನಿಂದ ಅವರ ಇದೆಲ್ಲ ಭಾಗ್ಯ ಇದೆ ಸಂಸ್ಥಾನ ಇದೆ. ಈ ಸಂಸ್ಥಾನಗಳನ್ನ ರಾಜರು ಇದೆಲ್ಲ ಏನೇನು ರೀತಿ ರಿವಾಜ ಪ್ರಕಾರ ಏನು ಒಬ್ಬ ಅಂಗರಕ್ಷಕನಿಗೆ ಏನು ಪಟ್ಟಾಭಿಷೇಕ ಮಾಡಬೇಕಲ್ಲ, ಅದು ಚೆನ್ನಮ್ಮ ಮಾಡ್ತಾ ಇರೋದು. ಅಷ್ಟು ನೋಡ್ಬೋದು ನೀವು. ಇದು ಕೂಡ ಅರಮನೆ ಇದೆ. ಇದು ಕ್ರಿಯೇಷನ್ ಇದು ಸೇಮ್ ಸ್ವಲ್ಪ ಕಿತ್ತೂರಿನಾಗಿ ಇದೇ ಸೇಮ್ ಇತ್ತು. ಅದೆಲ್ಲ ಒಂದು ಸ್ವಲ್ಪ ರೆಮಾನಿಸ್ ಆಗೈತಿ. ನೀವು ನೋಡ್ಬೋದು, ಸ್ವಲ್ಪ ಐತಿ ನೋಡ್ಬೋದು. ಏರಿಯಾ ಎಲ್ಲ ನೋಡ್ರಿ, ಮಕ್ಕಳೆಲ್ಲ ಹಂಡಿ ಬಂದಾರ, ಎಲ್ಲ ಫುಲ್ ಕ್ರೌಡ್ ಐತೆ. ಇದು ಸುಮಾರು ಒಂದು 35 ಎಕರೆ, ಅಪ್ರಾಕ್ಸಿಮೇಟ್ಲಿ 35 ಎಕರೆ ಇರ್ಬೋದು. ಅದಕ್ಕಿಂತ ಜಾಸ್ತಿ ಐತಿ, ಸರೌಂಡ್ ಐತಿ. ಆದರೆ ಇದೆಲ್ಲ ಸೆಟಪ್ ಮಾಡಿದ್ದು 35 ಎಕರೆ ಅನ್ಸುತ್ತೆ ನನಗೆ. ಬಂದು ಇದೆಲ್ಲ ಇಲ್ಲಿಂದ ಚಾಲು ಐತಿಪ್ಪ. ಆಂಗ್ಲ ಇದ್ದ ಕಿತ್ತೂರು ಇದು 1824 ಸ್ಟಾರ್ಟ್ ಆಗಿದೆ, ಅಕ್ಟೋಬರ್ 23 ಇದನ್ನ ಇಲ್ಲಿಂದ ಸ್ಟಾರ್ಟ್. ಇದು 80 ಜನರ ಆಂಗ್ಲರನ್ನ ಹೊಡೆದು ನಮ್ಗೆ ಅವ್ರಿಗೆ ತುಂಬ ಕ್ರಶ್ ಇದು ಆಗಿ ತುಂಬ ಗಲಾಟೆ ಆಗಿದ್ದ ಸೀನ್ ಎಲ್ಲ ಇಲ್ಲಿ ಸೆಟಪ್ ಮಾಡ್ಯಾರ. ತುಂಬ ಪ್ರಾಣಹಾನಿ ಆಗುವಂಥ ಇದು 1824 ಅಕ್ಟೋಬರ್ 23 ಇಲ್ಲಿಂದ ಯುದ್ಧ ಚಾಲು ಬರ್ರಿ. ಆ್ಯಕ್ಚುಲಿ ನೋಡ್ರಿ ಅಣ್ಣವರು ಎರಡು ಬಾರಿ ಹೇಳ್ತಾರೆ. ನಾ ಅದಕ್ಕೋಸ್ಕರ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಈ ಥರ ನೋಡ್ರಿ 1 by 1 ಹೇಳ್ತಾರಂತಕ್ಕೋಸ್ಕರ ಅಣ್ಣವ್ರವರು ಒಳ್ಳೆ ಆರ್ಟಿಸ್ಟ್ ಅದಾರಂತ, ಟ್ಯಾಟೋ ಕೂಡ ಅದಾರಂತ. ನೋಡೋಣ ಅವ್ರ ಬಗ್ಗೆ 1 by 1 ಕೇಳೋಣ. ಏನೇನು ಪೂರ ಇದು ಏನು ಯಾವ ರೀತಿ ಅವಾಗ ಯುದ್ಧ ಆಗ್ತಿತ್ತು ನಾವಂತೂ ನೋಡಿಲ್ಲ. ಈ ಸ್ಟಾರ್ಟಿಂಗ್ ಮುಖಾಂತರ ನೋಡ್ಬೋದು ಎಷ್ಟು ಕ್ರೂರವಾಗಿತ್ತು ಹೋದ ಬ್ರಿಟಿಷರು ಮತ್ತು ನಮ್ಮ ಯುದ್ಧ. ನೋಡಿ ಎಷ್ಟು ರಿಯಲಿಸ್ಟಿಕ್ ಐತೆ ನೋಡ್ರಿ. ಎಲ್ಲೋ ಕೆಲವೊಬ್ರು ತಲೆ ಹೊಡೆದಾರ, ಕೆಲವೊಬ್ರು ಚೂರಿ ಹಾಕ್ಯಾರ. ಎಲ್ಲಕ್ಕಿಂತ ಖುಷಿ ವಿಚಾರ ಏನಂದ್ರೆ ಈ ಯುದ್ಧ ನಾವು ಗೆದ್ದದ ಬ್ರಿಟಿಷರನ್ನ ಸೋಲಿಸಿ ಸಂಭ್ರಮದಿಂದ ಆಚರಣೆ ಮಾಡುವಂತ ಸೀನ್ ಇದೆ. ಸೂರ್ಯ ಮುಳುಗಿದ ಸಾಮ್ರಾಜ್ಯ ಇದೆ ಈ ಸೀನ್ ನೋಡ್ರಿ. ಇದೆಲ್ಲ ಇದೆ ಆ ಗೆದ್ದ ಈ ಫಸ್ಟ್ ಕಿತ್ತೂರು ಆಂಗ್ಲ ಏನೈತಲ್ಲ ಇದೆ, ಅಲ್ಲಿಂದ ಗೆದ್ದಿರೋದಿದೆ. ತೊಂದರೆ ಏನಪ್ಪ ಅಂದ್ರೆ ಸಮಸ್ಯೆ ಇಲ್ಲಿಂದ ಚಾಲು ಆಯ್ತು ಕಿತ್ತೂರಿಗೆ. ಇದೇನಂದ್ರೆ ಯುದ್ಧ ನಡೆಯುವಾಗ ನಾವು 2ನೇ ಆಂಗ್ಲ ಯುದ್ಧನ ಸೋಲ್ತೀವಿ. ಕಿತ್ತೂರು ರಾಣಿ ಚೆನ್ನಮ್ಮನ್ನು ಕರ್ಕೊಂಡು ಹೋಗ್ತಿರ್ತಾರೆ. ಆ ಹೊತ್ತಿಗೆ ಇದನ್ನು ಸೆರೆ ಹಿಡಿತಾರೆ. ಯಾರು ಚಾಪ್ಲಿನ್ ಅವರು ಕಿತ್ತೂರು ರಾಣಿ ಚೆನ್ನಮ್ಮನ ಸೆರೆ ಹಿಡಿತಾರೆ. ಇಲ್ಲಿಂದ ಕಿತ್ತೂರು ಸುಮಾರು ಕಷ್ಟಗಳನ್ನು ಅನುಭವಿಸ್ತೈತಿ, ಭಾಳ ಕಷ್ಟ ಇರ್ತೈತಿ. ಮುಂದಿನ ಅಲ್ಲಿ ಚೆನ್ನಮ್ಮ ಅವರು ಹೇಗೆ ಸೆರೆ ಹಿಡಿದ್ರು, ಇಲ್ಲಿ ರಾಯಣ್ಣ ಅವರಿಗೆ ಸೆರೆ ಹಿಡಿದ್ರು. ಬ್ರಿಟಿಷರು ಇಲ್ಲಿ
ಕಿತ್ತೂರ ಆಸ್ಥಾನ ಸೆರೆಮನೆ ಮಾಡಿಬಿಡ್ತು. ಬ್ರಿಟಿಷರು ಆಕ್ರಮಣ ಮಾಡ್ಕೊಂಡ್ಬಿಡ್ತು. ಕಿತ್ತೂರನ್ನು ಪ್ರತಿಯೊಂದನ್ನು ತನ್ನ ವಶಕ್ಕೆ ಮಾಡ್ಕೊಂಡ್ಬಿಡ್ತು. ರಾಯಣ್ಣವ್ರಿಗೆ ಸೆರೆ ಹಿಡಿದ್ರು, ಕಿತ್ತೂರವ್ರಿಗೆ ಸೆರೆ ಹಿಡಿದ್ರು. ಆ ರಾಯಣ್ಣ ಎಲ್ಲಿ ಸೆರೆಮನೆಗೆ ಇಟ್ಟಿದ್ರು ಅಂತ ತೋರಿಸ್ತೇನೆ ಬರ್ರಿ. ಕೇಂದ್ರ